ವೈ ಪೀಪಲ್ ಆರ್ ಸೇಯಿಂಗ್ MLM ಇಸ್ ಅ ಸ್ಕ್ಯಾಮ್ ಆರ್ ಇಲ್ಲಿಗಲ್. ಯಾಕೆ ಜನರು MLM ಅಂದ್ರೆ ಸ್ಕ್ಯಾಮ್ ಅಥವಾ ಇಲ್ಲಿಗಲ್ ಅಂತ ಕರೀತಿದ್ದಾರೆ? ಅದನ್ನ ಹೇಳೋ ಮುಂಚೆ ಇನ್ನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಬನ್ನಿ 3 ರೀಸನ್ ನ ಹೇಳ್ತೇನೆ. ಒಂದನೇ ರೀಸನ್ ಜಾಯ್ನಿಂಗ್ ಇಲ್ಲಿಗಲ್ ಕಂಪನಿ, ಸೆಕೆಂಡ್ ರೀಸನ್ ಸೋಷಿಯಲ್ ಮೀಡಿಯಾ, ಥರ್ಡ್ ರೀಸನ್ ಯಾವ್ದಂದ್ರೆ ಡೋಂಟ್ ನೋ ದ MLM ಸಿಸ್ಟಮ್. ಈ ರೀಸನ್ಸ್ ನ ಇನ್ ಡೆಪ್ತ್ ಆಗಿ ಹೇಳ್ತೇನೆ ನೋಡಿ. ಫಸ್ಟ್ ರೀಸನ್ ಜಾಯ್ನಿಂಗ್ ದ ಇಲ್ಲಿಗಲ್ ಕಂಪನಿ. ಫೈಜೆಡ್ ಕಂಪನಿ ಇರುತ್ತೆ, ಆ ಕಂಪನಿಯವರು ತಾವೇ ಖುದ್ದಾಗಿ ಸಾಫ್ಟ್ವೇರ್ ಎಲ್ಲ ಬಿಲ್ಡ್ ಮಾಡ್ಕೊಂಡ್ ಬಂದಿರ್ತಾರೆ. ಜನರ ಹತ್ರ ಬರ್ತಾರೆ ಅವರು, ಯಾವ ಪ್ರಾಡಕ್ಟ್ ಎಲ್ಲ ಫೇಕ್ ಇರ್ತಾವ ಅವ್ರ ಪ್ರಾಡಕ್ಟ್. ಅವ್ರು ಏನ್ ಮಾಡ್ತಾರೆ, ಜನರ ಹತ್ರ ಬಂದು ಓಕೆ ನಮ್ದು ಕಂಪನಿಯಲ್ಲಿ ಇಂಥ ಪ್ರಾಡಕ್ಟ್ ಇದಾವೆ, ಚೆನ್ನಾಗಿ ರಿಸಲ್ಟ್ ಬಂದಿದೆ, ಮತ್ತೆ ನೀವು ಬೇರೆದಾರ ಜಾಯಿನ್ ಮಾಡ್ಸಿ. ಇಲ್ಲಿ ಏನ್ ಮಾತಾಡ್ತಾ ಇರೋರು ಬರೀ ಜಾಯಿನ್ ಮಾಡ್ಸು ಮಾತಾಡ್ತಾರೆ, ಬೇರೆ ಏನು ಮಾತಾಡಲ್ಲ. ನೀವು ಒಬ್ಬರಿಗೆ ಜಾಯಿನ್ ಮಾಡ್ಸ್ರಿ, ನಿಮ್ಗೆ ಇಷ್ಟ ಅಮೌಂಟ್ ಬರುತ್ತೆ, ನೀವು ಮತ್ತೆ ಇನ್ನೊಬ್ಬರನ್ನ ಜಾಯಿನ್ ಮಾಡಿಸಿ ನಿಮ್ಗೆ ಇಷ್ಟು ಅಮೌಂಟ್ ಬರುತ್ತೆ. ಯಾಕಂದ್ರೆ ಅವ್ರಿಗೆ ಏನು ಸಿಸ್ಟಮ್ ಗೊತ್ತಿರಲ್ಲ, MLM ಸಿಸ್ಟಮ್. ಅದರಿಂದ ಅವರು ಜನರ ಹತ್ರ ಬಂದು ಮೇನ್ ಅವ್ರ ಟಾರ್ಗೆಟ್ ಯಾರು ಅಂತಂದ್ರೆ, ಯಾರು ಓವರ್ ಇರ್ತಾರಲ್ಲ ಅವ್ರ ಕಡೆ ಟಾರ್ಗೆಟ್ ಮಾಡ್ತಾರೆ ಅವರು. ಅವರು ಬಂದ್ಬಿಟ್ಟು ಜನರಿಗೆ ಈ ಟೈಪ್ ಹೇಳ್ತಾರೆ. ಅವ್ರ ಜನರು ಪಾಪ ಗೊತ್ತಿರಲ್ಲ, ಏನೋ ನಾಲೆಜ್ ಇರೋದಿಲ್ಲ ಅವ್ರಿಗೆ. ಅವ್ರು ಏನ್ ಮಾಡ್ತಾರೆ, ಓಕೆ ಚೆನ್ನಾಗಿದೆ ಕಂಪನಿ, ಎಲ್ಲ ಪ್ರಾಡಕ್ಟ್ ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂದಿದೆ, ಜಾಯ್ನ್ ಆಗ್ಬಿಡೋಣ ಅಂತಂದು ಸ್ವಲ್ಪ ಅಮೌಂಟ್ ಇರುತ್ತೆ ಅದು ಕಂಪನಿ, ಅದೆಷ್ಟು ಹೇಳ್ತಾರೆ ಅವರು ಅಷ್ಟು ಅಮೌಂಟ್ ಕೊಟ್ಬಿಟ್ಟು ಜಾಯ್ನ್ ಆಗ್ತಾರೆ. ಜಾಯ್ನ್ ಆದ ನಂತರ ಮುಗೀತು ಅವ್ರ ಕತೆ. ಇಲ್ಲೇನ ಅಮೌಂಟ್ ಕೊಟ್ಟಿರ್ತಾರಲ್ಲ ಅವ್ರ ಕತೆ ಮುಗೀತು. ಯಾಕಂದ್ರೆ ಮೊದ್ಲೇ ಇರೋದು ಅದು ಇಲ್ಲಿಗಲ್, ಏನು ಗೌರ್ಮೆಂಟ್ ಇಂದ ಲೀಗಲ್ ಪೇಪರ್ಸ್ ಏನು ಇರಲ್ಲ, ಅದು ಇಲ್ಲಿಗಲ್. ಅವರು ಅಮೌಂಟ್ ತಗೊಂಡ್ ಹೋಗುತ್ತಾರೆ, ಮುಗೀತು. ಇವ್ರು ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ, ಮುಗೀತು ಅಲ್ಲೇ. ಇವ್ರು ಏನ್ ಮಾಡ್ತಾರೆ, ಅಯ್ಯೋ ನನ್ನ ಅಮೌಂಟ್ ಹೋಯ್ತು, ಎಷ್ಟಕ್ಕೊಂದು ಅದು ಅಮೌಂಟ್ ನಾ ಕಂಪ್ನಿ ಚೆನ್ನಾಗಿದೆ ಅಂತ ಎಲ್ಲ ಅಮೌಂಟ್ ಹಾಕಿದೆ, ಎಲ್ಲ ಅಮೌಂಟ್ ಹೋಯ್ತು ಅಂತ ಬಂದು ನೆಕ್ಸ್ಟ್ ರೀಸನ್ ಹೇಳ್ತಾನೆ ಅಂದ್ರೆ ಸೋಷಿಯಲ್ ಮೀಡಿಯಾ. ನೆಕ್ಸ್ಟ್ ಅಂದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾಕ್ ಬರ್ತಾರೆ. ಓಕೆ ನಾ ಇಂಥ ಕಂಪ್ನಿ ಜಾಯ್ನ್ ಆಗಿದ್ದೆ, ನನಗೆ ಆ ಕಂಪ್ನಿ ಮೋಸ ಮಾಡಿಬಿಡ್ತು, ಅದಕ್ಕೆ ಈ MLM ಜಾಯ್ನ್ ಆಗ್ಬೇಡ್ರಿ ಅಂತಂದು ಎಲ್ಲ ಜನರಿಗೆ ಮಾಡ್ತಾರೆ, ಅವರು ವಿಷಯನ ತಲುಪಿಸ್ತಾರೆ. ಓಕೆನಾ? ಯಾಕಂದ್ರೆ MLM ಅಂದ್ರೆ ಇದರಲ್ಲಿ ಇಲ್ಲಿಗಲ್ ಮತ್ತೆ ಇಲ್ಲಿಗಲ್ ಎರಡು ಕಂಪ್ನಿ ಇರ್ತವೆ. ಇಲ್ಲಿ ಲೀಗಲ್ ಕಂಪ್ನಿ ಇರುವ ಇಲ್ಲಿ ಏನಾಗ್ತವೆ, ಈ ಜನರಿಂದ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರಲ್ಲ, ಓಕೆ MLM ಅಂದ್ರೆ ಫುಲ್ ಇಲ್ಲಿಗಲ್ ಇದೆ ಅಂತ ಹೇಳ್ಬಿಡ್ತಾರೆ ಅವರು. ಅದರಿಂದ ಲೀಗಲ್ ಕಂಪ್ನಿ ಕೂಡ ಅವ್ರದ್ದು ಇದು ಆಗ್ಬಿಡ್ತೈತಿ, ಹಾಳಾಗ್ಬಿಡ್ತೈತಿ. ಆದ್ರಿಂದ ಇವರೇ ಸೋಷಿಯಲ್ ಮೀಡಿಯಾ ಬಂದು ಹಿಂಗೆಲ್ಲ ಹೇಳ್ತಾರೆ. ಇದನ್ ಜನರು ನೋಡಿ ಏನ್ ಮಾಡ್ತಾರೆ, ಓಕೆ MLM ಅಂದ್ರೆ ಫುಲ್ ಸ್ಕ್ಯಾಮ್ ಮಾಡುತ್ತೆ, ಫುಲ್ ಇಲ್ಲಿಗಲ್ ಇದೆ, ಏನು ಕರೆಕ್ಟ್ ಆಗಿ ಪ್ರಾಡಕ್ಟ್ ಇದು ಮಾಡಲ್ಲ, ಬರೀ ಜನರನ್ನ ಜಾಯ್ನ್ ಮಾಡಿಸೋದು. ಇದು ಟಾಪಿಕ್ ಬಂದ್ಬಿಟ್ಟಿದೆ ಎಲ್ಲಾರು. MLM ಅಂದ್ರೆ ಜನರನ್ನ ಜಾಯ್ನ್ ಮಾಡಿಸೋದು. ಅದನ್ನ ಬಿಟ್ಟು ಜನರಿಗೆ ಏನು ಗೊತ್ತಿಲ್ಲ. ಇದೇ ದೊಡ್ಡ ಪ್ರಾಬ್ಲಮ್ ಅಂದ್ರೆ. ಯಾಕಂದ್ರೆ MLM ಬಗ್ಗೆ ಗೊತ್ತೇ ಇಲ್ಲ. ಆಲ್ಮೋಸ್ಟ್ 90% ಜನರಿಗೆ MLM ಬಗ್ಗೆನೇ ಗೊತ್ತಿಲ್ಲ. ಬರೀ MLM ಬಗ್ಗೆ ಏನ್ ಗೊತ್ತಿದೆ ಅಂದ್ರೆ ಜನರನ್ನ ಜಾಯ್ನ್ ಮಾಡಿಸೋದು, ಇದಷ್ಟೇ ಗೊತ್ತು ಜನರಿಗೆ. ಥರ್ಡ್ ರೀಸನ್ ಹೇಳ್ತೇನೆ ನೋಡಿ, ಡೋಂಟ್ ನೋ ದ MLM ಸಿಸ್ಟಮ್. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹೇಳ್ತಾರಲ್ಲ, ಹಂಗೆ ಸುಮ್ಮನೆ ರೀಲ್ಸ್ ಮಾಡ್ತಾರ ಅವರು. ಓಕೆ ನಾ ಇಷ್ಟೊಂದು ಎಲ್ಲ ಕೋಟ್ ಹಾಕೊಂಡ್ಬಂದು, ಓಕೆ ನಾ ಇಂಥ ದೊಡ್ಡ ಕಾರ್ ತಗೊಂಡೆ, ನಾ ಇಂಥ ದೊಡ್ಡ ಬಂಗ್ಲೆ ತಗೊಂಡೆ, ನೀವ್ ಅಲ್ಲಿ ತಗೋದು, ನೀವು ಬರೀ ಇದನ್ನ ಕೆಲಸ ಮಾಡ್ತಿದ್ದಿಲ್ಲ, ಇದೆಲ್ಲ ಹೇಳ್ಬಿಟ್ಟು ಹಂಗೆ ಸುಮ್ನೆ ಹಂಗೆ ಜೋಕಿಗೆ ಇದು ಮಾಡ್ತಾರೆ. ಅದನ್ನ ನೋಡಿ ಜನರು ಓಕೆ MLM ಅಂದ್ರೆ ಹಿಂಗೆ ಮಾಡೋದು, ಬರೀ ಕೋಟ್ ಹಾಕೋದು, ಜನರನ್ನ ಜಾಯ್ನ್ ಮಾಡಿಸೋದು, ಮತ್ತೆ ಅವ್ರು ಕರ್ಸೋದು, ಅವ್ರಿಗೆ ಇದು ಮಾಡೋದು, ಇಷ್ಟೇ ಗೊತ್ತಿದೆ. ಆಮೇಲೆ ಅಲ್ಲಿ ಪ್ರಾಡಕ್ಟ್ ಇರಲ್ಲ, ಏನು ಮೆನ್ಷನ್ ಮಾಡಲ್ಲ ಅವರು, ಬರೀ ಅಷ್ಟೇ ಮೆನ್ಷನ್ ಮಾಡ್ತಾರೆ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗಿದೆ ಅಂತಂದ್ರೆ ಫುಲ್ ಬರೀ ಅವರೇ ತುಂಬಿಕೊಂಡಿದ್ದಾರೆ. MLM ಬಗ್ಗೆ ಫುಲ್ ಸ್ಕ್ಯಾಮ್ ಮಾಡೋರು. ಅವ್ರಿಗೆ MLM ಬಗ್ಗೆ ನಾಲೆಜ್ ಇರಲ್ಲ, ಅವರೇ ಅಷ್ಟು ಮಾತಾಡ್ತಾರೆ. ಅಂದ್ರೆ ನಾಲೆಜ್ ಇದ್ದವ್ರು ಎಷ್ಟು ಮಾತಾಡ್ಬಾರ್ದು? ಹೌದು, ಹೇಳಿ, ನೀವೇ ಹೇಳಿ, ಹೌದಲ್ಲ? ಮೂರನೇ ರೀಸನ್ ಡೋಂಟ್ ನೋ ದ MLM ಸಿಸ್ಟಮ್. ಇಲ್ಲಿ ಜನರಿಗೆ MLM ಬಗ್ಗೆ ಸಿಸ್ಟಮ್ನೇ ಗೊತ್ತಿರಂಗಿಲ್ಲ, MLM ಸಿಸ್ಟಮೇ ಗೊತ್ತಿರಲ್ಲ. ಇದರಿಂದ ಜನರು ಏನ್ ಮಾಡ್ತಾರೆ ಅಂದ್ರೆ ಬರೀ MLM ಅಂದ್ರೆ ಜನರನ್ನ ಜಾಯಿನ್ ಮಾಡಿಸೋದು, ಜನರು ಕರ್ಕೊಂಡ್ ಬರೋದು, ಜಾಯಿನ್ ಮಾಡಿಸೋದು, ಅಮೌಂಟ್ ಬರುತ್ತೆ ನಮಗೆ, ಇಷ್ಟೇ ಗೊತ್ತಿದೆ. ಅದರಿಂದ ಏನ್ ಬೆನಿಫಿಟ್ ಇದೆ, ಅದರಿಂದ ಏನಾಗುತ್ತೆ ನಮ್ಗೆ ಅದೇನು ಗೊತ್ತಿಲ್ಲ. ಆದ್ರಿಂದ ಇದು ಮೇನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. MLM ಸಿಸ್ಟಮ್ ಗೊತ್ತೇನ ಇರಲಾರ್ಗೆ ಅವರು ಬಂದು ಸೋಷಿಯಲ್ ಮೀಡಿಯಾಗೆ ಓಕೆ MLM ಅಂದ್ರೆ ಜನರನ್ನ ಜಾಯಿನ್ ಮಾಡಿಸೋದು, ಇಷ್ಟೇ ಇದು ಮಾಡ್ತಿದ್ದಾರೆ ಅವರು. ಇಷ್ಟೇನ ಮೆಸೇಜ್ ಕೊಡ್ತಾ ಇದ್ದಾರೆ ಜನರಿಗೆ. ಇದನ್ ಬಿಟ್ಟು ಏನು ಕೊಡ್ತಾ ಇಲ್ಲ ಅವರು. ಮತ್ತೆ ಪ್ರಾಡಕ್ಟ್ ಇರಲ್ಲ, ಅವರು ಅಂತ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ. ಇದರಿಂದ ಜನರು ಏನ್ ಮಾಡ್ತಾರೆ ಅಂದ್ರೆ ಮುಗಿತ್ ಕತೆ. MLM ಅಂದ್ರೆ ಇಲ್ಲಿಗಲು, ಜಾಯಿನ್ ಮಾಡಿಸೋದು, ಇಷ್ಟೇ ಕತೆ. ಓಕೆನಾ? ಐ ಹೋಪ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಂತೇನೆ. ಇನ್ನೇನಾರ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು.